ಹೊಸ ಮನೆ ಕಟ್ಟಿದ್ಯಾ? ತೆಗೆದಾಗ ಇದು ಕಾಂಪೌಂಡ್ ಹಾಕಿ ಈಶಾನ್ಯದಿಂದ ಎಂಟ್ರಿ ಇಟ್ಕೋಬೇಕು. ಇದು ಪಿಲ್ಲರ್ ವಿತೌಟ್ ಪಿಲ್ಲರ್ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಅದಕ್ಕೆ ಎಲ್ಲೂ ಪಿಲ್ಲರ್ ಹಾಕಿಲ್ಲ, ಇಲ್ಲೂ ಹಾಕಿಲ್ಲ, ಇಲ್ಲೂ ಹಾಕಿಲ್ಲ. ಕ್ಯಾಂಟಿಲಿವರ್ ಬೀಮ್ ಅಂತ ಹಾಕೊಂಡಿದೆ. ಅದು ಎಲಿವೇಶನ್ಗೆ ಅಂತ ಫಸ್ಟ್ ಪ್ಲಾನ್ ಮಾಡಿದ್ದು. ನೋಡಿ, ಟಚ್ ಆಗಿದ್ರೆ ಮೆಟ್ಲು ತಗೋಬೋದು, ಒಳ್ಳೇದಿದು. ಇಲ್ಲಿ ಪಿಲ್ಲರ್ ಕೊಟ್ರೆ ಮತ್ತೆ ಅಲ್ಲಿ ಕೊಡಬೇಕು. ಈಗ ನೀವು ಈಗೇನೋ ಅವರು ಹಳ್ಳಿ ಕಡೆ ಹುಡುಗಿರು ಒಪ್ಕೊಂಡವ್ರೆ. ಬೇರೆ ಹುಡುಗಿರಾದ್ರೆ ಈ ಮನೆ ನೋಡಿದ ತಕ್ಷಣ ಹುಡುಗನ ಒಪ್ಕೊಳ್ಳಲ್ಲ. ಅಲ್ಲೇ ಅವ್ರ ಮನೆ ಕಟ್ಲಿ ಬೇಕಾದ್ರೆ ಹುಡುಗನ ಮದುವೆ ಆಗ್ತೀನಿ ಅಂತಾರೆ. 90 ಡಿಗ್ರಿ 91+ ಬರುತ್ತೆ ಇದು. ಸೊ ಹಾಗಾಗಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಇಡ್ಬೋದು ಅಂತ ಇಟ್ಟಿದ್ವಿ. ಬಟ್ ಏನಂದ್ರೆ ನಾನು ಆಕ್ಚುಲಿ ಇದು 12 ಅಡಿ 12.5 ಅಡಿ ಬಿಡೋದ ಕಾರಣನೇ ನಮ್ಮ ವಾಸು ಸರ್. ಅವ್ರ ವಿಡಿಯೋದಲ್ಲಿ ಕೆಲವರು ಹೇಳಿದ್ದಾರೆ, ಯಾರ ಮನೆ ಹೈಟ್ ಜಾಸ್ತಿ ಇರುತ್ತೆ ಅವ್ರ ತಕ್ಕನಾಗೆ ಬೆಳೀತಾ ಹೋಗ್ತಾರೆ. ಕೆಲವರು ಈಗೆಲ್ಲ ಕಾಂಟ್ರಾಕ್ಟ್ ದುಡ್ಡು ಬಿಡಿಸೋಕ್ಕೋಸ್ಕರ 7 ಅಡಿಗೆ 8 ಅಡಿಗೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಆಕ್ಚುಲಿ ಸರ್ ಹೇಳ್ತಾರನೆ 12 ಅಡಿ ಕೊಟ್ಟು ನಾವು POP ಮಾಡಿಸಿ ಡಿಸೈನ್ ಮಾಡಿಸಿದ್ರು ಸಹ ತಿರ್ಗಾ ನನಗೆ ಒಂದು 11 ಅಡಿ ಉಳಿಯುತ್ತೆ. ನೋಡಿ, ಉತ್ತರ ಪೂರ್ತಿ ಓಪನ್. ಹೌದು, ಪೂರ್ವ ಪೂರ್ತಿ ಓಪನ್. ಇದಕ್ಕಿನ್ನೇನು ಏನು ಬೇಕು ಸಜೆಷನ್ ನೋಡ್ಕೊಂಡೆ ಮಾಡಿದೀವಿ. ಮನೆ ಏಳಿಗೆ ಆಗಬೇಕು, ಏನೇ ಕರೆಕ್ಷನ್ಸ್ ಇದ್ರು ಹೇಳಿ ನಾವು ಮಾಡ್ತೀವಿ. ಈಗ ನಮ್ಮ ವಾಸ್ತು ನೋಡ್ಕೊಂಡು ಮಾಡಿದ್ದೀನಿ, ನೀನೇ ಹೇಳಿದೆ ಪಾಪ. ತುಂಬಾ ಸಲ ಹೇಳಿದ್ದಾನೆ, ನೀನು ಕಲಿತಾ ಇದೀಯಾ ವಾಸ್ತು. ನೆಕ್ಸ್ಟ್ ಚಿಕ್ಕಮಂಗ್ಳೂರ್ ಕಡೆ ಬಂದ್ರೆ ನಾನೇ ನಿಮ್ಗೆ ಹೇಳ್ಬಿಡ್ತೀನಿ ನೋಡ್ಕೊಂಬ ಅಂತ. ಸರಿ ಸರಿ ಸರಿ. ಬಾಪಾ, ಹೊಸ ಮನೆ ಕಟ್ಟಿದ್ಯಾ? ಎಂಟ್ರಿ. ಈಗ ನೆಕ್ಸ್ಟ್ ಇದನ್ನ ನೀನು ತೆಗೆದಾಗ ಇದು ಕಾಂಪೌಂಡ್ ಹಾಕಿ ಈಶಾನ್ಯದಿಂದ ಎಂಟ್ರಿ ಇಟ್ಕೋಬೇಕು. ಓಕೆನಾ? ಹೌದು, ಇಲ್ಲಿ ಕೊಟ್ಟರೆ ಭಾರಿ ಡೇಂಜರ್ ಆಗುತ್ತೆ. ಹೌದು, ಅಲ್ಲಿ ಪೂರ್ವೇಶನದಲ್ಲಿ ಗೇಟ್ ಕೊಡೋಕೆ ಪ್ಲಾನ್ ಮಾಡಿದ್ವಿ. ಡೆಮಾಲಿಷ್ ಮಾಡಿದ್ಮೇಲೆ ಮಾಡಬೇಕು, ಅನಿವಾರ್ಯದಿಂದ ಅಲ್ಲೇ ಇದು ಮಾಡ್ತೀವಿ. ತೆಗೆದ್ರೆ ಒಳ್ಳೇದು. ಸುಮಾರು ಜನ ಹೇಳಿದ್ದಾರೆ, ನೀವು ಹೇಳ್ತಿದ್ದೀರಿ ತೆಗೆದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀರಿ. ತೆಗಿತೀನಿ, ಆದಷ್ಟು ಬೇಗ ತೆಗೆದು ಪ್ಲಾನ್ ಮಾಡ್ತೀನಿ. ಈಗ ಅದು ಹೈಟ್ ಮಾಡಿದ್ಯಾ, ಇನ್ಮೇಲೆ ನಿನಗೆ ಮನಸ್ಸು ಬರುತ್ತೆ ತೆಗಿತೀಯಾ? ಓಕೆ, ಬಾ ಮನೆ ನೋಡೋಣ. ಆಮೇಲೆ ಇಲ್ಲೇ ಹಿಂಗೆ ಇರಲಿ ಮನೆ. ಹಾಂ, ಬಿಡಲ್ಲ. ಹಾಂ, ಸೌತ್ ಈಸ್ಟ್ ಬರುತ್ತೆ, ದಕ್ಷಿಣ ಆಗ್ನೇಯ ಬರುತ್ತೆ ಎಂಟೈರ್ ಕಾಂಪೌಂಡ್ಗೆ. ಬಟ್ ಈ ಸೆಕ್ಷನ್ಗೆ ಸೌತ್ ವೆಸ್ಟ್ ಬರುತ್ತೆ. ಹೌದು, ಆ ಥರ ಮಾಡಿದ್ವಿ. ಇದು ಪಿಲ್ಲರ್ ವಿತೌಟ್ ಪಿಲ್ಲರ್ ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಅದಕ್ಕೆ ಎಲ್ಲೂ ಪಿಲ್ಲರ್ ಹಾಕಿಲ್ಲ, ಇಲ್ಲೂ ಹಾಕಿಲ್ಲ, ಇಲ್ಲೂ ಹಾಕಿಲ್ಲ. ಕ್ಯಾಂಟಿಲಿವರ್ ಬೀಮ್ ಅಂತ ಹಾಕೊಂಡಿದೆ. ಅದು ಎಲಿವೇಶನ್ಗೆ ಅಂತ ಫಸ್ಟ್ ಪ್ಲಾನ್ ಮಾಡಿದ್ದು. ಅದಾದ್ಮೇಲೆ ಹೆಂಗೂ ಇಲ್ಲಿ ಕ್ಯಾಂಟಿಲಿವರ್ ಬೀಮ್ ಹಾಕೊಂಡು ಮಾಡೋಣ ಅಂತ. 4 ಫೀಟ್ 6 ಫೀಟ್ ಓಕೆ. ನಾವು ಇಷ್ಟುದ್ದ ಬಿಟ್ಟು ತಗೊಂಡಿದ್ಯಲ್ಲ. ಓಕೆ, ಕ್ಯಾಂಟಿಲಿವರ್ದು ಹೆವಿ ರಾಡ್ಸ್ ಹಾಕಿ ಮಾಡಿದ್ವಿ. ಆ ಸಪೋರ್ಟ್ ಬೇಕು ಅಂತ, ಎಲಿವೇಶನ್ ಬೇಕು ಅಂತ ವಿತೌಟ್ ಪಿಲ್ಲರ್ ಕಟ್ ಮಾಡಿ ವಿತೌಟ್ ಪಿಲ್ಲರ್ ಹಾಕಬೇಕು ಅಂತ ಮಾಡಿರೋದು. ಬಟ್ ಇಲ್ಲೂ ಹಾಕಿಲ್ಲ. ಈಗ ಇಲ್ಲಿ ಹಾಕಿಲ್ಲ, ಅಲ್ಲೂ ಹಾಕಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇಲ್ಲೂ ಹಾಕಿಲ್ಲ, ಅಲ್ಲೂ ಹಾಕಿಲ್ಲ. ಕ್ಯಾಂಟಿಲಿವರ್ ಬೀಮ್ ಅಂತ ಮಾಡ್ಕೊಂಡಿದ್ವಿ. ನೋಡಿ ಸ್ನೇಹಿತರೆ, ಇಷ್ಟಾಗಲ್ಲ ನೀವು ನಾವು ಮಾಮೂಲಿ 6 ಅಡಿ ಬಿಟ್ರೆ ನಮಗೆ ಕಷ್ಟ ಬೆಂಗಳೂರಲ್ಲಿ. ಇವು ನೋಡಿ ಆಲ್ಮೋಸ್ಟ್ 12 ಅಡಿ 13 ಅಡಿ ತೋರಿಸು, ಕ್ರಾಸ್ ಮಾಡಬೇಡ. 13 ಅಡಿ ತೋರಿಸಿದ್ದಾರೆ. 13 ಅಡಿ ಫುಲ್ಲು ಆಚೆಗೆ ತೊಗೊಂಡಿದ್ದಾರೆ. ಅಂದರೆ ತುಂಬ ಗ್ರೇಟ್. ಅಂದರೆ ಈ ವರಂಡಗಳಿರೋದ್ರಿಂದ ಪರವಾಗಿಲ್ಲ. ಅದೇ ಮನೆ ಬಂದರೆ ಆಗಲ್ಲ. ವರಂಡ ಹಾಂ ಹಾಂ ಅಲ್ಲ, ನಾನು ಹೇಳಿದ್ದು ಹಿಂಗೊಂದು ಬೀಮ್ ಕೊಟ್ಟಿದ್ರೆ ಏನಾಗಿರೋದು? ಇದೇನು ಕಾಂಪೌಂಡ್ ಅಲ್ವಲ್ಲ, ಪಿಲ್ಲರ್ ಕೊಟ್ಟಿದ್ರೆ ಏನಾಗಿರೋದು? ಎಲಿವೇಶನ್ ಅಂತ ಮಾಡಿದ್ದು. ಹಿಂಗೆ ಮುಂದೆ ಜಾಗ ಇದೆಯಲ್ಲ, ಹಾಂ, ಪಿಲ್ಲರ್ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಪಾರ್ಕಿಂಗ್ ಮಾಡ್ಕೊಬೋದು, ಪಿಲ್ಲರ್ ಇಲ್ದಲೇ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಮಾಡಿದ್ದು. ಬಾರನು ಬೀಳಲ್ಲ ಅಂತ ಅಂದ್ಕೊಂಡು ನಮ್ಮ ಕಾನ್ಸೆಪ್ಟಲ್ಲಿ. ವಾಸ್ತುಕಿಗೆ ನೀವು ಹೇಳ್ಬೇಕು ಅದನ್ನು. ಏನಿಲ್ಲ, ತೊಂದರೆ ಇಲ್ಲ. ಹಾಂ, ಇದೇನಾಯ್ತು, ಈ ಮೆಟ್ಲು ಇದು ಕನೆಕ್ಟ್ ಆಯ್ತಲ್ಲ, ಈ ಕನೆಕ್ಟ್ ಆಗಿರೋದು ಮೆಟ್ಲು ಇದು ಭೂಮಿಗೆ ಟಚ್ ಆಗಿದೆ. ಅಲ್ಲಿ ಪಿಲ್ಲರ್ ಕೊಟ್ಟಿಲ್ಲ ನೀನು. ನೋಡಿ, ಹಾಂ ನೋಡಿ ಸ್ನೇಹಿತರೆ, ಈ ಥರ ನೋಡಿ ಟಚ್ ಆಗಿದ್ರೆ ಮೆಟ್ಲು ತಗೋಬೋದು, ಒಳ್ಳೇದಿದು. ಹಾಂ, ಪೂರ್ತಿ ನೋಡಿ, ಅಲ್ಲಿ ಓಪನ್ ಇದೆ, ಇಲ್ಲಿ ಓಪನ್ ಇದೆ, ಆ ಕಡೆ ಓಪನ್ ಇದೆ. ಈ ಥರ ಇದ್ದಾಗ ತೊಂದರೆ ಇಲ್ಲ, ಮೆಟ್ಲು ಇರ್ಬೋದು. ಎಲ್ಲೂ ಭೂಮಿಗೆ ಟಚ್ ಆಗಿರೋದ್ರಿಂದ ಇರ್ಬೋದು. ಇಲ್ಲೊಂದು ಪಿಲ್ಲರ್ ಕೊಟ್ಟರೆ ಮುಗೀತು. ಮತ್ತೆ ಇಲ್ಲಿ ಪಿಲ್ಲರ್ ಕೊಟ್ಟರೆ ಮತ್ತೆ ಅಲ್ಲಿ ಕೊಡಬೇಕು ಅಂದರೆ ಮಾಡ್ಬೋದು. ಕೊಟ್ಟಿರೋದ್ರಿಂದ ಏನು ತೊಂದರೆ ಇಲ್ಲ. ಹಾಂ, ತೊಂದರೆ ಇಲ್ಲ, ಬಾ ಕರೆಕ್ಟ್ ಇದೆ. ಅದು ನೋಡಿ, ಅಲ್ಲಿವರೆಗೂ ಕೊಟ್ಟಿದ್ಯಾ, ಅಲ್ಲಿಂದ ಕೆಳಗೆ ಕೊಟ್ಟಿಲ್ಲ, ಕನೆಕ್ಟ್ ಮಾಡಿಲ್ಲ ಗ್ರೌಂಡ್ಗೆ. ನೋಡಿ ಇದೆಲ್ಲ ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಹಂಗೆ ಮೇಲೆ ತೋರಿಸು, ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನ ಮೇಲೆ ತೊಗೊಂಡೋಗ್ರಿಗೆ ಕೆಳಗಡೆ ಟಚ್ ಆಗಿಲ್ಲ, ಟಚ್ ಮಾಡಿಲ್ಲ. ಹಾಂ, ಗ್ರೌಂಡಿಂಗ್ ಕೊಟ್ಟಿಲ್ಲ. ಬಟ್ ಅಲ್ಲ, ಇಲ್ಲಿ ಗ್ರೌಂಡಿಂಗ್ ನೀನು ಕೊಟ್ಟಿದ್ರು, ಇಲ್ಲಿ ಒಂದು ಪಿಲ್ಲರ್ ಕೊಟ್ಟಿದ್ರು ಏನಾಗಲ್ಲ. ಕೊಟ್ಟು ಮತ್ತು ಅಲ್ಲೂ ಒಂದು ಬ್ಯಾಲೆನ್ಸಿಂಗ್ ಕೊಡಬೇಕಾಗತ್ತೆ. ಕೊಟ್ಟರೆ ಅವಾಗ ಈ ಮೆಟ್ಲು ಇದೆಲ್ಲ ಸ್ಕ್ವೇರ್ ಇದಾಗತ್ತೆ. ಇದು ಮನೆಗೆ ಸೇರ್ಕೊಂಡಂಗೆ ಸ್ಕ್ವೇರ್ ಆಗುತ್ತೆ. ಅದು ನೋಡ್ಕೊ, ಇನ್ನೂ ಸ್ವಲ್ಪ ನೀನು ರಿಸರ್ಚ್ ಮಾಡ್ಕೊ. ನೀನು ವಾಸ್ತು ರಿಸರ್ಚ್ ಮಾಡ್ತಾಯಿದ್ದಿ. ಹೌದೌದು, ಅಲ್ಲಿ ನೀನು ನೋಡಿ, ಅದು ಇದೆಯಲ್ಲ, ಅದು ವೆಯ್ಟ್, ಅಷ್ಟು ವೆಯ್ಟ್ ಅದ್ರ ಮೇಲೆ ತಡೀತೋ ಇಲ್ವೋ ಗೊತ್ತಿಲ್ಲ. ಅದು ನಿಮ್ಮಪ್ಪ ಕಾಂಟ್ರಾಕ್ಟ್ರು, ನಿಮ್ಮಪ್ಪನಿಗೆ ಗೊತ್ತು. ಅದು ತಡೀತದೆ ಇಲ್ಲ ಗೊತ್ತಿಲ್ಲ. ಅಲ್ಲಿ ಬೀಮ್ ಕೊಟ್ಟರೆ ಸ್ಟ್ರೈಟು ಏನು ಬೇಕಾಗಿಲ್ಲ ಆ್ಯಕ್ಚುಲಿ. ನೋಡಿ, ಇಲ್ಲಿ
ಹಾಂ heavy rods ಹಾಕಿ ಹಿಂಗೆ ಕೊಟ್ಟಿದ್ದೆ ಗೋಡೆಯಿಂದ ತೊಗೊಂಡಿದ್ಯಾ ಅಲ್ಲ ಅಲ್ಲಿ ನಿನಗೆ ಕೊಟ್ಟಿರೋದ್ರಿಂದ ಅಲ್ಲಿ ಕೆಳಗಡೆ ಒಂದೊಂದು 3 ಅಡಿ ಜಾಯಿಂಟ್ ಮಾಡಿದ್ರೆ ಇಲ್ಲೊಂದು ಪಿಲ್ಲರ್ ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಇದನ್ನು ತಗೊಂಡಾಗ ನಿಮಗೇನಾಗುತ್ತೆ ಬ್ಯಾಲೆನ್ಸಿಂಗು ಆಗುತ್ತೆ ಪ್ಲಸ್ಸು ಅದು ಎಲ್ಲ ಇದು ಆಗುತ್ತೆ, ಸ್ಕ್ವೇರ್ ಬರುತ್ತೆ. ಅದನ್ನು ಮಾಡ್ಕೋ, ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅಲ್ಲೊಂದು ಪಿಲ್ಲರ್ ಕಾಣಿಸ್ತಾ ಇದೆಯಲ್ವಾ, ಸೇಮ್ ಸ್ಕ್ವೇರ್ ನೋಡಿ ಮೆಟ್ಲಿಂದ ಹಿಂಗೆ ತೊಗೊಂಬಂದು ಇಲ್ಲೊಂದು ಇಟ್ಕೊಂಡ್ರೆ ಏನಾಗಲ್ಲ, ಇಟ್ಕೋಬೋದು, ತೊಂದರೆ ಇಲ್ಲ. ಹಾಂ, ಡಿಸೈನ್ಗಾದರೂ ಮಾಡು, ಚೆನ್ನಾಗಿರುತ್ತೆ. ಅಲ್ಲಿ ಕೆಳಗಡೆ ಟಚ್ ಮಾಡು, ಇಲ್ಲಿ ಟಚ್ ಮಾಡು, ಓಕೆ. ಟಚ್ ಮಾಡಿದ್ರೆ ತೊಂದರೆ ಇಲ್ಲ. ಹಾಂ, ಇದು ಕರೆಕ್ಟ್ ಇದೆ, ಬೋರ್ವೆಲ್ ಕರೆಕ್ಟ್ ಇದೆ. ಇದು ನಿನಗೆ ಇದನ್ನು ತೆಗೆದಾಗ ಎಲ್ಲ ನಿನಗೆ ಒಂದು ಇದು ಗೊತ್ತಾಗೋದು, ಅಂದರೆ ಎಲಿವೇಶನು. ಈಗೇನಾಗಿದೆ, ಮಾಸ್ಕ್ ಹಾಕ್ಕೊಂಡು ಕಟ್ತಾ ಇದೆಯಾ, ಈಗ ಮಾಸ್ಕ್ ತೆಗೆದುಬಿಟ್ರೆ ಹಾಂ ಉಸಿರಾಡ್ತೀವಿ. ಟವಲ್ ಡಬಲ್ 3-4 ಲೇಯರ್ ಹಾಕಿ ಟವಲ್ ಕಟ್ಕೊಂಡು ಉಸಿರಾಡ್ತಾ ಇದೀವಿ. ಅವರೇನಾ? ಹೌದಾ? ನಮಗೆ ಯಾರಿಗೂ ಮನೆ ಕಟ್ಟ ಪ್ಲಾನೇ ಇಲ್ಲ. ಹೌದಾ? ಪುನೀತ್ ರಾಜ್ಕುಮಾರ್ ಅಭಿಮಾನಿಗೋಸ್ಕರನೇ ನಿಧಾನ ತಿರ್ಸ್ಬೇಕು ಹಂಗೆ. ಏನಮ್ಮ ಪುನೀತ್ ನಿಲ್ಲಿ ಅಂತ ಹೇಳ್ತೀಯ ಹಂಗಾರೆ? ಹಾಂ, ಬನ್ನಿ ಬಾ, ಹತ್ರಕ್ಕೆ ಬಾ. ನಮ್ಮ ರಘು ಅವರ ತಾಯಿ, ಹಾಂ, ಇವ್ರ ಆಸೆ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅಲ್ಲಮ್ಮ. ಆ ಹೆಂಚಿನ ಮೇಲೆ ಇದ್ದು ಬೇಜಾರಾಗ್ಬಿಟ್ಟಿದೆ, ಅದಕ್ಕೆ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಅಲ್ವಾ? ಯಾರಿಗೋಸ್ಕರ ಮನೆ? ನಿಮ್ಮ ವಯಸ್ಸಾಯ್ತಲ್ಲ? ನಮಗೆ ವಯಸ್ಸಲ್ಲಿ ಮಕ್ಳಿಗೋಸ್ಕರನೇ ಮಕ್ಳಿಗೋಸ್ಕರ ಮಕ್ಳಿಗೋಸ್ಕರನೇ ಎಲ್ಲರಿಗಿಂತ ಸೊಸೆರಿಗೋಸ್ಕರ. ನಾವು ಹಂಚಿಮಲ್ಲಿ ಇದ್ವಲ್ಲ, ಅವರು ಆಸೆ ಇರುತ್ತಲ್ಲ, ಮನೆ ಇವು ನಮ್ಮ ಅತ್ತೆ ಮಗಳು ಮನೆ ಕಟ್ಟಿಲ್ಲ, ಹಂಚಿನ ಮೇಲೆ ಇದ್ದಾರೆ, ಅವ್ರಿಗೊಂದು ಇದಿರುತ್ತೆ ಅಂತ ನಾವು ಮನೆ ಆಸೆ ಮಾಡಿದ್ವಿ. ಹೌದೌದು. ಸೊ ನಮ್ಮ ಮನೆ ಅತ್ತೆ ಮಾವ ಏನು ಮಾಡೋಗಿಲ್ಲ, ಮಾಡೋವಿಲ್ಲ ಅವರು. ನಮಗೆ ಆಸೆ ಇರಲಿಲ್ಲ ಫಸ್ಟು. ಎಂಥದ್ದು ನಮ್ಮ ಜೀವನ ಹೆಂಗೆ ಆಗೋದು ಅವ್ರಿಗೆ ಬೇಕಲ್ಲ. ಅವ್ರು ತುಂಬಾ ಆಸೆ ಇರುತ್ತಲ್ಲ ಇವಾಗ್ನರಿಗೆ, ಅವಾಗ್ನ ಇರಂಗಲ್ಲ. ಇವಾಗ್ನವ್ರು ಏನ್ ಗೊತ್ತಾ, ನಮಗೆ ಅದಿರ್ಬೇಕು ಇದಿರ್ಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ನಾವ್ ಇದ್ರಲ್ಲೂ ಇರಲಿಲ್ಲ ಸರ್. ನಾವು ಸಣ್ಣ ಮನೇಲಿ ಇಷ್ಟೇ ಆಗ್ಲ ಮನೇಲಿ ಇದ್ದಿದ್ದು. ಇದು 4 ಜನದ್ದೆಲ್ಲ ತಗೊಂಡು ಮಾಡ್ಕೊಂಡಿದ್ದು. ಸೊ ಈಗ ಸೊಸೆ ಮಕ್ಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಳು ಚೆನ್ನಾಗಿರ್ಬೇಕು, ನಮಗೆ ಏನ್ ಬೇಕಾದ್ರೂ ಅನ್ನ ಕೊಡ್ತಿದ್ರು ಪರಲ್ಲ, ಅವ್ರಿಗೆ ಮನೆ ಮಾಡ್ಬೇಕು ಅನ್ನೋ ಆಸೆಗೋಸ್ಕರ ನಮ್ಮ ಮನೆಯಲ್ಲಿ ನಿಮ್ಸಿಂದ ಮನೆ ಇಷ್ಟ ಇಲ್ಲ. ಮನೆ ಕೈಯಾಕ ಇಷ್ಟನೇ ಇಲ್ಲ ಅವ್ರಿಗೆ. ಹೆಣ್ಮಕ್ಳಿಗೆ ಇಷ್ಟ ಇಲ್ಲ, ಅಲ್ಲ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ಮನೆಯವ್ರಿಗೆ ಇಷ್ಟ ಇಲ್ಲ. ಅದೇ ಇದೇ ಮನೆ ಸಾಕು ಅಂತ ಅವರಿಗೆ. ಗಲಾಟೆ ಮಾಡಿ ನಾವು ಇಲ್ಲ, ನಮಗೆ ಮನೆ ಬೇಕೇ ಬೇಕು, ಸೊಸೆ ಮಕ್ಳಿಗೆ ಬೇಕು. ಅದೇ 1 ಅಪ್ಸ್ಟೇರ್ ಕಟ್ಟಕ್ಕೆ ಹೋಗಿ 3 ಕಟ್ಟಿರಲ್ಲ, ಯಾಕೆ? 3 ಬೇಕಲ್ಲ ಸರ್, ನಮಗೆ ಸ್ವಲ್ಪ ಬೇಕಲ್ಲ ಮೇಲೆ. ಅವ್ರು ಆರಾಮಾಗಿದ್ರೆ. ಮಗನಿಗೊಂದು ಫ್ಲೋರ್, ಮಗನಿಗೊಂದು ಫ್ಲೋರ್, ಮತ್ತೆ ವಯಸ್ಸಾದ್ಮೇಲೆ ಮೇಲೆ ಹತ್ತಕ್ಕಾಗಲ್ಲ, ಏನ್ ಮಾಡ್ತೀವಿ? ಇಲ್ಲೇ ಕೆಳಗಡೆ ಇರ್ತೀವಿ. ಆಮೇಲೆ ಅವಾಗ ಯಾರ್ಯಾರು ಹೆಂಗಾರ ಮಾಡ್ಕೊಳ್ಳಿ, ನಮಗೆ ಆಗೋವರೆಗೆ ನಾವಿರೋವರೆಗೆ ಇರ್ತೀವಿ, ಆಮೇಲೆ ಅವ್ರಿಗೆ. ನಿಮ್ಮ ತರ ಎಲ್ಲ ತಾಯಿ ಯೋಚನೆ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊಸೆಯರ ಬಗ್ಗೆ ಯೋಚನೆ ಮಾಡಿದಿರಲ್ಲ, ಯಾರು ಸೊಸೆಯರ ಬಗ್ಗೆ ಯೋಚನೆ ಮಾಡಲ್ಲ. ಮನೆ ಖಂಡಿತವಾಗಿ ಮಾಡಿಲ್ಲ. ಅವ್ರು ಸೊಸೆರಿಗೋಸ್ಕರನೇ, ಅವ್ರಿಗೆ ಅನ್ನ ಕೊಡ್ಲಿ ಬಿಡ್ಲ ಅದು ಮುಂದೆ ಅದು ಗೊತ್ತಿಲ್ಲ. ಈಗ ಅವ್ರಿಗೆ ಬೇಕು ಅನ್ನೋಸ್ಕರ ನಮ್ಮ ಮನೆಯವ್ರಿಗೆ ಹೇಳಿ ಮನೆ ಕೈ ಇಲ್ಲಮ್ಮ. ಈಗ ನೀವು ಈಗೇನೋ ಅವರು ಹಳ್ಳಿ ಕಡೆ ಹುಡುಗಿರು ಒಪ್ಕೊಂಡವ್ರೆ, ಬೇರೆ ಹುಡುಗಿರಾದ್ರೆ ಈ ಮನೆ ನೋಡಿದ ತಕ್ಷಣ ಹುಡುಗನ ಒಪ್ಕೊಳ್ಳಲ್ಲ. ಅಲ್ಲೇ ಅವ್ರ ಮನೆ ಕಟ್ಲಿ, ಬೇಕಾದ್ರೆ ಹುಡುಗನ ಮದುವೆ ಆಗ್ತೀನಿ ಅಂತಾರೆ. ಈಗ ಪರಿಸ್ಥಿತಿ ಹಂಗಾಗಿದೆ, ಏನು ಆ ಮಕ್ಳು ಒಪ್ಕೊಂಡು ಮದುವೆ ಆಗ್ಬಿಟ್ಟೆ ಪಾಪ. ಈಗ ನೀವು 2ನೇ ಮಗನ ಮದುವೆ ಮಾಡ್ಬೇಕಲ್ಲ. ಈ ಮನೇಲಿ ಅವ್ರು ತೋರಿಸಿದಾಗ ಫಸ್ಟ್ ಬಿಡಿಯೇ ಕಳಿಸಿ ಅವ್ರ ಮನೆ ಅಂತಾರೆ ಹುಡುಗಿ. ಈಗ ಹುಡುಗಿ ಏನು ಕೇಳ್ತಾರೆ ಗೊತ್ತಾ, ಅವ್ರ ಅಪ್ಪನ ಕಳಿಸ್ಬಿಟ್ಟು ಅಪ್ಪ ಅವ್ರ ಮನೆಯೆಲ್ಲ ಬಿಡಿ ಮಾಡ್ಕೊಂಬ ಅಂತಾರೆ. ನಮ್ಗೆ ಅವ್ರ ಬೆಡ್ರೂಮ್ ಕೇಳೋ ಅಂತಾಳೆ, ಬಾತ್ರೂಮ್ ಎಲ್ಲಿದೆ ನೋಡೋ ಅಂತಾರೆ. ಅದು ರಿಲೇಷನ್ ಆಗಿದ್ದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಾಳೆ. ಹೊಸ ಸೊಸೆ ಬಂದರೆ ನಿಮ್ಗೆ 7 ಕೆರೆ ನೀರು ಕೊಡಿಸ್ಬಿಡ್ತಾರೆ, ಹೌದಲ್ವಾ? ಹೋಗ್ಲಿ. ಹಂಗಾರೆ 2ನೇ ಸೊಸೆಗೋಸ್ಕರ ನೀವು ಮಾಡ್ತಾ ಇರೋದು ಮನೆ ಅಲ್ವಾ? ಮದ್ವೆ ಆದಾಗಲೇ ನನಗೆ ಸ್ಟಾರ್ಟ್ ಸರ್. ನಮ್ಮ ಸಂಬಂಧ ಆಗ್ಲಿ, ಯಾರ ಮಗಳಾರಾಗ್ಲಿ, ನಮ್ಮ ಮದ್ವೆನ ಶಾಸ್ತ್ರದಿಂದಲೇ ನನಗೆ ಸ್ಟಾರ್ಟ್ ಆಗಿದ್ದು. ಹೌದು. 2ನೇ ಮಗನ ಮದುವೆ ಆದ್ರೆ ಈ ಮನೆಯಲ್ಲಿ ಮಾಡಿ ಖುಷಿಯಾಗಿ ಅಲ್ವಾ? ಮಗಳಿದ್ದಾಳೆ, ಮಗನ ಇದ್ರಲ್ಲಿ ಮಾಡ್ಬೇಕು. ಸಣ್ಣ ಮನೆ ಇದ್ರಲ್ಲ ನಾವು ಹಿಂಗೆ ಈಗ ಮಾಡ್ಕೊಂಡ್ರೆ ಸರ್, ನಾವು ಮದುವೆ ಆದಾಗ ನೋಡಿದ್ರೆ ನೀವು ತಲೆ ಕೆಡ್ಸ್ಕೊಂತ ಇದ್ರಿ ಸರ್. ಬಗಡದಲ್ಲಿ ಸಗಲಿಲಿ ಬಳಕಂತಿದ್ದೆ, ಮಡಕೆಲಿ ಅಡುಗೆ ಮಾಡಿದೀನಿ ಸರ್ ನಾನು. ಅದಕ್ಕೆ ಏನು ಅಷ್ಟು ಗಟ್ಟಿ ಇರೋದು. ಹೌದು ಸರ್, ಅಲ್ವಾ? ನೋಡಿ, ಮಡಕೆಲಿ ಅಡುಗೆ ಮಾಡಕ್ ಬರ್ತಲೇ ಪಕ್ಕದಲ್ಲಿ ನಿಲ್ಸ್ರಿ, ಅಕ್ಕ ತಂಗಿ ಇರ್ತಾರ ಇದೆ, ಹೌದಲ್ವಾ? ನೋಡಿ, ಒಂದು ಕೂದಲು ಬೆಳಗಾಗಿಲ್ಲ, ನಮ್ಗೆಲ್ಲ ಬೆಳಗಾಗ್ಬಿಟ್ಟು ಆಗ್ಲೇ ಏನ್ ಮಾಡೋದು. ನಾನು ಬಂದಾಗ ಮಡಕೆಯಲ್ಲಿ ಅಡುಗೆ ಮಾಡ್ತಿದ್ದೆ ನಮ್ಮ ಅತ್ತೆ ಎಲ್ಲ. ನಮಗೆ ಬರ್ತಾ ಇರಲ್ಲ ಅದ್ರಲ್ಲಿ ಮಾಡಕ್ಕೆ, ಹೊಡೆದಾಕಿ ಬಿಟ್ಟಿದ್ದೆ ನಾನು. ಹೌದಾ? ಮಡಕೆ ಅಲ್ಲ, ಅವಾಗ ಮಜ್ಜಿಗೆ ಎಲ್ಲ ಮಡಕೆಯಲ್ಲೇ ಮಾಡ್ತಿದ್ರು, ಅಂಬಳಿ ಎಲ್ಲ ಮಡಕೆಯಲ್ಲೇ ಮಾಡ್ತಿದ್ರು. ಆ ಕಾಲ ಹೋಯ್ತು, ಈಗ ಏನ್ ಮಾಡಕ್ಕೆಲ್ಲ ಪ್ರಪಂಚ. ಹಂಗಾಗಿ ನಾನು ಹಿಂದಿದ್ನಲ್ಲ, ಹಂಗೆ ನಮ್ಮ ಸೊಸೆಯರು ಹಿಂದಿರಬಾರ್ದು, ಅವರು ಮುಂದಿರ್ಬೇಕು. ಅವ್ರ ಕನಸೆಲ್ಲ ನೆನಸು ಮಾಡ್ಬೇಕು. ಮಕ್ಕಳು ಹಂಚಿನ ಮನೆ ಅಂದ್ರೆ ಎಲ್ಲರಿಗೂ ಬೇಜಾರ ಇರುತ್ತಲ್ಲ ಸರ್. ಅಯ್ಯೋ ನಾವ್ ಇಂತರ ಮನೆ ಮದುವೆ ಅದು ಗೊತ್ತಿಲ್ಲ. ಈ ಹಂಚಿನ ಮನೆ ಇರೋ ಎನರ್ಜಿ ಇದು ತುಂಬಾ. ಇವಾಗ ಹಂಗಿಲ್ವಲ್ಲ ಸರ್, ಅವಾಗ ನಂಗಿಲ್ವಲ್ಲ. ನಮಗೆ ಅಂತ ನಾವಾಗ ಮನೆನೇ ಕೇಳಲಿಲ್ಲ. ಅವ್ನ ತಾಯಿಯರಿಗೆ ಗಂಡು ಬಂದ್ರೆ ಸಾಕು ಮದುವೆ ಮಾಡ್ಕೊಡೋರು ಸರ್. ಇವಾಗ ಆಸ್ತಿ, ಏನ್ ಕೆಲಸ, ಎಲ್ ಸೈಟು, ಎಲ್ಲಿ ಮನೆ ಅಲ್ಲ. ಅವಾಗ ನೀವು ಕೇಳಿದ್ರೆ ಹುಣಸೆ ಮರದ ಕೆಳಗಡೆ ಸಂಸಾರ ಮಾಡ್ಕೊಂತಾನೆ ಹೋಗಿ ನೀನ್ ಯಾಕೆ ಹುಡುಗ ಒಳ್ಳೆ ಅವಾಗ ತಾಯಿ ತಂದೆ ಹುಡುಗ ಬಂದ್ರು ಸಾಕು, ಮದುವೆ ಮಾಡಿ ಕಳ್ಸಿಬಿಡೋರು. ಅವ್ರ ಮನೆ
ಜಮೀನು ಏನು ಕೇಳ್ತಿರಲಿಲ್ಲ ಸರ್, ಎಂತನಾರ ಆಗಲಿ. ಇಲ್ಲ ಇವಾಗ ಮನೆ ಇರಬೇಕು, ಬಾಡಿಗೆ ಬರಬೇಕು, ಹುಡುಗ ಜಾಬಲ್ಲಿ ಇರಬೇಕು, ಕಾರ್ ಇರಬೇಕು, ಡಬಲ್ ಅಟ್ಯಾಚ್ ಬಾತ್ರೂಮ್ ಇರಬೇಕು, ಅಡುಗೆ ಮನೆ ದೊಡ್ಡದಾಗಿರ್ಬೇಕು, ಇಷ್ಟು ಲಿಸ್ಟ್ ಕೊಡ್ತಾರೆ, ಒಂದಲ್ಲ ಎರಡಲ್ಲ. ಹಾಂ, ಲಿಸ್ಟ್ ಕೊಡ್ತಾರೆ, ಇವೆಲ್ಲ ಕೊಡ್ತಾರೆ. ಇವೆಲ್ಲ ಇದ್ದು ಲಿಸ್ಟ್ ಕೊಟ್ಟರು ಸಿಕ್ಕದ ಕಷ್ಟ. ಅಲ್ಲ, ಇವೆಲ್ಲ ಇದ್ದು ಅವನು ಚೆನ್ನಾಗಿ ಡೈಲಿ ಎಣ್ಣೆ ಹೊಡೆದ್ರು ಪರವಾಗಿಲ್ಲ, ಅವ್ರಿಗೆ ಇವೆಲ್ಲ ಇರಬೇಕು ಅಲ್ಲಮ್ಮ. ಹಂಗಾಗಿದೆ ಕತೆ. ಓಕೆನಾ? ನಿಮ್ಮ ಮನೆ ತೋರಿಸಿ ನೀವೇ, ನಿಮ್ಮ ಮಗ ತೋರಿಸ್ತಾರೆ. ಓಕೆನಾ? ಅಮ್ಮ, ನಿಮ್ಮ ಮನೆ ಬೇಗ ಆಗುತ್ತೆ, ಗೃಹಪ್ರವೇಶ ಆಗುತ್ತೆ, ಬನ್ನಿ. ಆಯಿತಾ? ಈಗ ಅದೇ, ಈಗ ನಾನು ಅದು ಮಾಡ್ಕೋ, ಅದು ಪಿಲ್ಲರ್ ಜಾಯಿಂಟ್ ಮಾಡ್ಕೊಂಡು ಕೆಳಗಡೆ ಕನೆಕ್ಟ್ ಮಾಡ್ಕೋ, ಅದನ್ನು ಸೇಮ್ ಇಲ್ಲೊಂದು ಪಿಲ್ಲರ್ ಕೊಟ್ಕೊ ನಿನಗೆ, ಅದು ಕೆಳಗಡೆ ಕೊಟ್ಕೊಂಡ್ರೆ ನಿನಗೆ ಅದು ಸ್ವಲ್ಪ ಈಕ್ವಲ್ ಆಗುತ್ತೆ. ಯಾಕಂದರೆ ಅದು ಬೆಳೆದಿರೋದು ಇಲ್ಲಿ ಟಚ್ ಆಗಿದೆಯಲ್ಲ, ಮೆಟ್ಲಲ್ಲಿ ಟಚ್ ಆಗಿದೆ. ಹಾಂ, ಸುಮ್ಮನೆ ಅದು ಇದು ಇರೋದ್ರಿಂದ. ಸೊ ಮಿಕ್ಕಿದ್ದು ನನಗೇನು ಬೇರೆ ತೊಂದರೆ ಇಲ್ಲ. ನೀವು ಬೇಕು ಅಂದರೆ ಅದು ಕೆಳಗಡೆ ಇದೆಯಲ್ಲ, ಆ ಗೋಡೆಯಿಂದ ಸ್ವಲ್ಪ ಒಂದು 2 ಫೀಟ್ ನೀವು ಸುಮ್ಮನೆ ಕನೆಕ್ಟ್ ಮಾಡ್ಕೋಬೋದು, ಚಿಕ್ಕದು ಕನೆಕ್ಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಮಾಡ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಅಲ್ಲಿಗೆ ಪಿಲ್ಲರ್ ಹತ್ರ ಒಂಚೂರು ಇದು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಅದರಿಂದ. ಓಕೆನಾ? ಹಾಂ, ಸರ್, ನಾರ್ತ್ ಈಸ್ಟ್ ಡೋರು 91. ಡಿಗ್ರಿ ಎಲ್ಲ ನೀನು ನೋಡಿರ್ತೀಯ, ನಮಗೇನು ತೊಂದರೆ ಇಲ್ಲ. ನೀನು 90 ನೋಡಿದಾಗ ನಾವು ಸ್ವಲ್ಪ ವಾಸ್ತುದಲ್ಲಿ ಇರೋದ್ರಿಂದ 90 ಡಿಗ್ರಿ 91+ ಬರ್ತಿದ್ದು. ಸೊ ಹಾಗಾಗಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಇಡ್ಬೋದು ಅಂತ ಇಟ್ಟಿದ್ವಿ. ಬಟ್ ಏನಂದರೆ ಈ ಸೆಕ್ಷನ್ಗೆ ಅಪ್ಪ ಏನಂತಾರೆ, ಇಲ್ಲೊಂದು ಡಿಸೈನ್ ಮಾಡೋಣ, ಇಲ್ಲಿ ವುಡ್ಡಲ್ಲಿ ಸಕಲ ಡಿಸೈನ್ ಮಾಡ್ಬೇಕು ನನಗೆ. ಸ್ಟಾರ್ಟಿಂಗ್ ಬಂದ ತಕ್ಷಣ ಪೂರ್ವ ಆಗ್ನೇಯ ಆಗುತ್ತೆ ಅಂದ್ಕೊಂಡಿದ್ದೀವಿ. ಸೊ ನಾನು ಇನ್ನೊಂದು ಪ್ಲಾನ್ ಏನು ಮಾಡಿದ್ದೀನಿ ಅಂದರೆ, ಈ ಪಾರ್ಗೆ ಒಂದು ಗ್ಲಾಸ್ ಹಾಕ್ಬಿಡ್ತೀನಿ, ಅವಾಗ ಇದು ಸಪ್ರೇಟ್ ಆಗುತ್ತೆ, ಎಕ್ಸಾಕ್ಟ್ಲಿ ಸೆಂಟರ್ ಬಾಗ್ಲಾಗುತ್ತೆ. ಈ ಕಡೆ ಕ್ರಾಸ್ ಬಂದು ಹಿಂಗೆ ಬರೋಣ, ಮಾಡ್ಬೋದಾ? ಇಲ್ಲಿ ಇನ್ನೊಂದು ಬಾಗ್ಲು ಬಾಗ್ಲಲ್ಲ, ಇಲ್ಲಿ ಎಕ್ಸಾಕ್ಟ್ಲಿ ಒಂದು ಗ್ಲಾಸ್ ಕೊಡ್ತೀನಿ. ಓಕೆ, ಗ್ಲಾಸ್ ಕೊಡ್ತೀಯ, ಪಾರ್ಟಿಷನ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ ಸಪ್ರೇಟ್ ರೂಮ್ ಆಗುತ್ತೆ. ಆ ರೂಮಲ್ಲಿ ಇದು ಎಕ್ಸಾಕ್ಟ್ಲಿ ನಾರ್ತ್ ಈಸ್ಟ್ ಬರೋ ಮಾಡ್ಕೊಂತೀವಿ. ಸುಮ್ಮನೆ ಈಶಾನ್ಯದಲ್ಲಿ ಎಲ್ಲ ಬೇಡ, ಚಿಕ್ಕದು ಹಿಂಗೆ ಗ್ಲಾಸ್ ಬರಬೇಕು. ಬೇಡ ಬೇಡ ಬೇಡ, ಚೆನ್ನಾಗಿರಲ್ಲ, ಅದು ಕಟ್ಟೋದು ಬೇಡ. ನಿಮ್ಮ ಅಪ್ಪನಿಗೆ ಏನಾದರೂ ಕನ್ವಿನ್ಸ್ ಮಾಡು. ಇಲ್ಲಿ ಹಾಕಿಲ್ಲ ಅಂದರೆ ಇದು ಓಕೆ. ಓಕೆ, ಚೆನ್ನಾಗಿದೆ, ಯಾಕಂದರೆ ಎಲ್ಲ ಸೂಪರ್ ಆಗಿದೆ ಈಗ. ಹಾಂ, ಬೇಡಮ್ಮ, ಏನು ಬೇಡ, ಹಿಂಗೆ ಇರಲಿ. ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಂ, ಸಿಕ್ಕಾಪಟ್ಟೆ ಗಾಳಿ ಬೇಕು, ಬೆಳಕು ಬೇಕು. ಅಲ್ಲಲ್ಲ, ನೀನು ಗ್ಲಾಸ್ ಹಾಕಿ, ಅಲ್ಲಪ್ಪ, ಇದೊಂದು ಸ್ವಲ್ಪ ತೆಗೆದು ಡೋರ್ ಮಾಡಿಬಿಡಮ್ಮ, ಮಾಡಿಬಿಡು. ಯಾಕಂದರೆ ಇಷ್ಟು ಜನ ಇದ್ದಾರೆ, ಎಲ್ಲರಿಗೂ ವೆಲ್ತ್ ಬೇಕಲ್ಲ. ಇದು ಉತ್ತರ ಅಲ್ವಾ ಇದು? ಹಾಂ, ಉತ್ತರ ಸೂಪರ್ ಆಗಿದೆ, ಉತ್ತರ ಈಶಾನ್ಯ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿ. ಒಂದು ಇನ್ನೆಷ್ಟಿದೆ, ಇಷ್ಟು ತೆಗೆದ್ರೆ ಸಾಕು, ನೀಟಾಗಿ ಮಾಡಿಬಿಡು. ಹಾಂ, ಈಗ ಇದು ಕಾನ್ಸೆಪ್ಟು ಇದು ಸಿಂಗಲ್ ಡೋರ್ ಆಯಿತು. ಇದೇನು ಮಾಡು, 2 ಕಡೆ ಕಿಟಕಿ, ಆ ಕಡೆ ಈ ಕಡೆ ಸೆಂಟ್ರಲ್ ಡೋರ್ ಮಾಡು, ಆಯ್ತಾ? ಈ ಕಡೆ ಕಿಟಕಿ ಒಂದು ಮೊದಲ ಈಗ ಏನು ಗೊತ್ತಾ, ಸೈಜಲ್ಲಿ ಮಾಡಬೇಕಾಗುತ್ತೆ. ಹಾಂ, ನಾನು ನಿನ್ನ ಮುಂಚೆ ಬಂದಿದ್ರೆ ಇದನ್ನ ಹಿಂಗೆ ಸರಿಸಿ ಸೇಮ್ ಕಿಟಕಿ ಇನ್ನೊಂದು ಆ ಕಡೆ ಇಟ್ಟು ಈ ಸೆಂಟ್ರಿಗೆ ಇಡ್ತಿದ್ದೆ ಅಲ್ವಾ? ಈ ಕಡೆ ಇಲ್ಲ, ಅಟ್ಲೀಸ್ಟ್ ಈ ಕಡೆ ಆದರೂ ಕೊಡೋಣ. ಈಗ ಅಲ್ಲಿ ಡಿಸೈನ್ ಮಾಡ್ತೀನಿ ಅಂದರೆ ಅಪ್ಪ ಅದನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ಓಕೆ. ಯಾವುದು? ಇಲ್ಲ, ಅಲ್ಲಿ ಡಿಸೈನ್ ಮಾಡಿಕೊಂಡ್ರು ನಾನು ಇಲ್ಲಿ ಕೊಟ್ಟರೆ ಉತ್ತರ ಕೊಡ್ತೀಯಲ್ಲ. ನಾನು ತೆಗಿಬಾರ್ದು, ಅಲ್ಲಿ ಇನ್ ಕೇಸ್ ಡಿಸೈನ್ ಮಾಡಲೇಬೇಕು ಅಂತಂದ್ರೆ ಹಾಂ, ಇದನ್ನ ಇಲ್ಲಿ ಶಿಫ್ಟ್ ಮಾಡಿ ಈ ಕಿಟಕಿ ಆ ಕಡೆ ಶಿಫ್ಟ್ ಮಾಡಬೇಕು. ಮಾಡಿದ್ರೆ ಸೂಪರ್. ಹೌದು, ಹಾಕೋಬೋದು, ಏನು ಸಮಸ್ಯೆ ಇಲ್ಲ. ಹಾಂ, ಹಾಂ, ಅದು ತೆಗಿಬಾರ್ದು. ಅದೇ ಅದು ತಾಯಿ ಬಾಗಿಲು ಒಂದು ಸಲ ಇಟ್ಟ ಮೇಲೆ ಅದು ಎಲ್ಲರಿಗೂ ಒಂಥರ ಅದು ಒಂದು ಮನಸ್ಸು. ಅದಕ್ಕೆ ಡಿಸೈನ್ ಬೇಡ, ಏನಕ್ಕೆ ಬೇಕು ಡಿಸೈನು? ಬೇಡ, ಡಿಸೈನ್ ಬೇಡ. ಡಿಸೈನ್ ಮಾಡಿದ್ರು ನೀನೇನು ಮಾಡು, ಇಲ್ಲಿ ಬಾಪ, ಇಲ್ಲಿ ಡಿಸೈನ್ ಮಾಡಿದ್ರು ಇಲ್ಲಿ ಗ್ಯಾಪ್ ಕೊಡು, ಸ್ವಲ್ಪ ಗ್ಯಾಪು, ಇನ್ನೊಂದು ಡಿಸೈನು, ಆ ಥರ ಓಪನ್. ಹಾಂ, ಓಪನ್ ಟೈಪು ಇರಲಿ. ಹಾಂ, ಅಷ್ಟೇ. ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಪಿಲ್ಲರ್ ಮಾಡಿ ಡಿಸೈನ್ ಥರ ಕಾಣಿಸುತ್ತೆ. ಹೌದು, ಇಂಡೈರೆಕ್ಟಾಗಿ ಆ ಥರ ಇದು ಮಾಡ್ತಾರೆ. ಹತ್ರನೇ ಒಂದೊಂದು ವಿಡ್ಡಲ್ಲಿ ಏನಾದರೂ ಮಾಡಿಸ್ಬಿಡು, ಟಚ್ ಮಾಡಬೇಡ. ಇದು ಟಚ್, ಇದು ಓಪನ್ ಇರಬೇಕು ಅಂತ ಅಷ್ಟೇ. ಆಮೇಲೆ ಉತ್ತರ ಡೋರ್ ಇಡ್ತೀಯಲ್ಲ ನೀನು, ಇದು ನಿಮಗೆ ಪ್ಲಸ್ ಆಗ್ಬಿಡುತ್ತೆ. ಅಕಸ್ಮಾತ್ ಇದು ಸ್ವಲ್ಪ ಮೈನಸ್ ನಿನ್ಗೆ ಹೊಡೆದ್ರೂ ಇದು ಪ್ಲಸ್ ಆಗ್ಬಿಡುತ್ತೆ, ಆಯಿತಾ? ಇದು ಪ್ಲಸ್ ಆಗಿ ಇದು ಓಪನ್ ಇರುತ್ತಲ್ಲ, ಇದು ಚೆನ್ನಾಗಿರುತ್ತೆ. ಸಾಕು, ಸೂಪರ್ ಆಗಿದೆ, ಚೆನ್ನಾಗಿದೆ. ಇದು ಯಾವುದೇ ಕಾರಣಕ್ಕೂ ಡೋರೇ ಮಾಡಿ ನೀನು. ಉತ್ತರ ಚೆನ್ನಾಗಿ ದುಡ್ಡು ಬರ್ಬೇಕು ಎಲ್ಲರಿಗೂ, ಆಯಿತಾ? ಹಾಂ, ಉತ್ತರದಿಂದ ಬೆಳಕು ಬರಬೇಕು. ಅದೇ ಉತ್ತರ ಜಾಸ್ತಿ ಸಿಗಬೇಕು. ಕೆಲವೊಂದು ವಿಡಿಯೋಸ್ ಅಲ್ಲಿ ನಿಮ್ದಲ್ಲಿ ನೋಡಿದ್ದೀನಿ, ವೆಸ್ಟ್ ಇಂದ ಕಾಂಪೌಂಡ್ ಆಗಿರ್ಬೋದು, ಸೌತ್ ಕಾಂಪೌಂಡ್ ಆಗಿರ್ಬೋದು, ಕಿಟಕಿಗಳನ್ನ ಜಾಸ್ತಿ ಬಿಡಬೇಕು ಅನ್ನೋದನ್ನ ನೋಡಿದೀವಿ. ಕೆಲವೊಂದು ಮಿಸ್ಟೇಕ್ಸ್ ಅದೇ, ಇಲ್ಲಿ ನೀವು ಹೇಳೋ ಥರ ಓಪನ್ ಇರಬಾರ್ದು ಅಂತ ಅಂತೀರಾ. ಅದಕ್ಕೆ ಗ್ಲಾಸ್ ಹಾಕೋಕ್ಕೆ ಪ್ಲಾನ್ ಮಾಡಿದ್ದೀನಿ, ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಆ ಥರ ಬಿಲ್ ಹಾಕಿ ಮಾಡಿದ್ದೀನಿ. ಇದು ಕಂಪ್ಲೀಟ್ ಉತ್ತರಕ್ಕೆ ಜಾಸ್ತಿ. ಸೌತ್ ಕಂಪೇರ್ ಮಾಡಿದ್ರೆ ನಾರ್ತಲ್ಲಿ ಕಿಟಕಿ ಬಾಗಿಲನ್ನ ಜಾಸ್ತಿ ಇಟ್ಟಿದ್ದೀನಿ. ನಿಮ್ಮ ವಿಡಿಯೋಸ್ ನೋಡಿದ್ದೀನಿ, ನಮ್ಮ ಇನ್ನೊಬ್ರು ಇದ್ದಾರೆ, ಅವರು ಸಹ ಹೇಳ್ಕೊಟ್ಟಿದ್ದನ್ನ ಇದು ಮಾಡಿದ್ವಿ. ಅಲ್ಲ, ಇಟ್ಟಿದ್ಯಾ? ಡೋರ್ ಇಟ್ಬಿಡು, ಡೋರ್ ಮಾಡಿಸ್ತೀನಿ, ಡೋರ್ ಮಾಡಿ ಅಂತ ಕಂಪಲ್ಸರಿ ಮಾಡಿಸು. ಬೇಡ, ಅದಂಗೆ ಇರಲಿಮ್ಮ, ಅದು ಕೇಳಲೇ ಬೇಡ. ಇಲ್ಲಿ ನಾನು ಡಿಸೈನ್ಸ್ ಹೇಳ್ತೀನಿ, ನಂಗೆ ಮಾಡಲಿ. ಅಲ್ಲಿ ಡೋರ್ ಇಡಲಿ, ಉತ್ತರ ಡೋರ್ ತುಂಬ ಒಳ್ಳೇದು. ಅವು ಬೇಕೇ ಬೇಕು, ಒಳ್ಳೆ ಸಸ್ಯ ಬರಬೇಕು, ಸಸ್ಯರು ಚೆನ್ನಾಗಾಗಬೇಕು, ದುಡ್ಡು ಬರಬೇಕು. ದುಡ್ಡು ಸಸ್ಯರು ಎರಡು ಇಬ್ಬರು ಚೆನ್ನಾಗಿರ್ತಾರೆ. ಅದೇಮ್ಮ, ಈ ಉತ್ತರ ಇಟ್ಟಿದ್ರೆ ದುಡ್ಡು ಚೆನ್ನಾಗಿರುತ್ತೆ, ಸೊಸೆಯರು ಚೆನ್ನಾಗಿ ಸಂತೋಷ ಸುಖ ಅಂತ ಇರುತ್ತೆ. ಯಾವಾಗ ಮನೇಲಿ ದುಡ್ಡಿರುತ್ತೋ ಸೊಸೆಯರು ಚೆನ್ನಾಗೇ ಇರ್ತಾರೆ. ಯಾವಾಗ ಮನೇಲಿ ದುಡ್ಡಿಲ್ವಾ, ಸ್ಟಾರ್ಟ್
ಅಲ್ವಾ? ಹೌದು ಖಂಡಿತ ಸರ್. ಅದು ಈಗ ದೇವ್ರ ಮನೆ ಇದು ಆ್ಯಕ್ಚುಲಿ ವಾಸ್ತುಗೂ ಬರುತ್ತೆ. ನೀನೇ ಮಾತಾಡಿ. ಓಕೆ ನೀವೇ ಮಾತಾಡಿ. ಅಲ್ಲ ನಾನು ಜೋರಾಗಿ ಮಾತಾಡ್ತೀನಿ. ಓಕೆ ಓಕೆ. ಆ್ಯಕ್ಚುಲಿ ಇದು ವಾಸ್ತುಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಸರ್ ಕೇಳಿದ್ದೀನಿ. ಆಮೇಲೆ ಅಪ್ಪಂದು ಇಷ್ಟ ಇದು ದೇವ್ರ ಮನೆ ಸುತ್ತಬೇಕು ಅಂತ. ಇನ್ನೊಂದು ವಾಸ್ತುವಲ್ಲಿ ಕೆಲವರು ಹೇಳ್ತಾರೆ ಅಂದರೆ ಕಿಚನ್ ಗೋಡೆಗೆ ಅಟ್ಯಾಚ್ ಇರಬಾರ್ದು ಅಂತಾರೆ. ಸೊ ಅಪ್ಪನೂ ಒಂದು ಪ್ಲಾನ್ ಮಾಡಿದ್ರು, ಸುತ್ತ ತಿರ್ಗಂಗೆ ಮಾಡ್ಬಿಡೋಣ ಅಂತ. ದೇವ್ರ ಮನೆ ದೊಡ್ಡದ ಸೈಜು ಬಂದಿದೆ, ಮನೆ ವಿಡ್ತು ಲೆಂತ್ ಜಾಸ್ತಿ ಇರೋದ್ರಿಂದ ದೇವ್ರ ಮನೆ ಸುತ್ತ ತಿರ್ಗಂಗೆ ಮಾಡಿದ್ದಾರೆ ಸರ್. ಈ ಕಡೆ ಬಂತು ತೋರಿಸಿದೆ ನೋಡಿ ಬಾಗ್ಲಿದು. ದೇವ್ರ ಮನೆ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಈ ತರ ಕಾನ್ಸೆಪ್ಟ್ ಯಾರು ಮಾಡಿಲ್ಲ ಅಂದ್ರೆ ಮನೆಯಲ್ಲೇ ದೇವಸ್ಥಾನದ ತರ. ಹೌದು, ಪ್ರದಕ್ಷಿಣೆ ಮಾಡ್ಕೋಬಹುದು. ಸುತ್ತಲೂ ಯಾವ ಗೋಡೆಗೂ ಅಟ್ಯಾಚ್ ಆಗಿರಲ್ಲ. ದೇವ್ರ ಮನೆ ಸಪರೇಟ್ ಇದೆ. ಇದ್ರ ಮೇಲೆ ಇಟ್ಕೆ ಕಟ್ತೀಯ ಮತ್ತೆ ಉಡ್ಡಲ್ ಮಾಡಿಸ್ತೀವಿ. ಸೂಪರ್. ಅಲ್ಲಿ ಟಚ್ ಮಾಡಲ್ಲ. ದೇವ್ರ ಮನೆ ಯಾವಾಗಲೂ ಉಡ್ಡಲ್ ಇದ್ರೆ ಒಳ್ಳೇದು. ಉಡ್ಡಲ್ಲೇ ಮಾಡಿಸ್ತಿದ್ವಿ, ಅದಕ್ಕೆ ಅಷ್ಟು ಮಾತ್ರ ಕಟ್ಬಿಟ್ಟಿದ್ವಿ. ನಾನು ಆಕ್ಚುಲಿ ಇದು 12 ಅಡಿ 12.5 ಅಡಿ ಬಿಡೋದ ಕಾರಣನೇ ನಮ್ಮ ವಾಸು ಸರ್. ಅವ್ರ ವಿಡಿಯೋದಲ್ಲಿ ಕೆಲವರು ಹೇಳಿದ್ದಾರೆ, ಯಾರ ಮನೆ ಹೈಟ್ ಜಾಸ್ತಿ ಇರುತ್ತೆ ಅದ್ರ ತಕ್ಕನಾಗೆ ಬೆಳೀತಾ ಹೋಗ್ತಾರೆ. ಕೆಲವರು ಈಗೆಲ್ಲ ಕಾಂಟ್ರಾಕ್ಟ್ ದುಡ್ಡು ಉಳಿಸೋಕ್ಕೋಸ್ಕರ 7 ಅಡಿಗೆ 8 ಅಡಿಗೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಆಕ್ಚುಲಿ ಸರ್ ಹೇಳೋ ಥರನೇ 12 ಅಡಿ ಕೊಟ್ಟು ನಾವು POP ಮಾಡಿಸಿ ಡಿಸೈನ್ ಮಾಡಿಸಿದ್ರು ಸಹ ತಿರ್ಗಾ ನನಗೆ ಒಂದು 11 ಅಡಿ ಉಳಿಯುತ್ತೆ. ಹೈಟು ವೆಂಟಿಲೇಷನ್ ಜಾಸ್ತಿ ಇದ್ದಷ್ಟು ತುಂಬ ಏಳಿಗೆ ಆಗುತ್ತೆ ಅನ್ನೋ ಸರ್ದು ಸಜೆಷನ್ ತಗೊಂಡು ಇದನ್ನ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. 12 ಅಡಿ ಹೈಟು. ಇದು ನೋಡಿ, ಇದೊಂದು ಕಟಿಂಗ್ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ನಾನು ಯಾವಾಗಲೂ ಬಾವಿ ಆಗುತ್ತೆ ಇದು ಫಸ್ಟ್ ಫ್ಲೋರ್ಗೆ ಅಂತ ಹೇಳ್ತೀನಿ. ಆ ಬಾವಿ ಇಲ್ಲದ್ರೆ ಇದಕ್ಕೆ ಏನಾದ್ರು ಕನೆಕ್ಷನ್ ಕೊಡು ಅಷ್ಟೇ. ಅಲ್ಲಿ ಕೊಟ್ಟಿದ್ದೀನಿ ನೋಡಿ, ಆಮೇಲೆ ಅಲ್ಲಿ ಆಕ್ಚುಲಿ ಕನೆಕ್ಟ್ ಮಾಡಿಸಿದ್ದೀನಿ. ಕನೆಕ್ಟ್ ಮಾಡಿಸಿ ಗ್ಲಾಸ್ ಹಾಕ್ತೀನಿ. ಸೇಮ್ ಇದನ್ನು ಕನೆಕ್ಟ್ ಮಾಡಿ ಗ್ಲಾಸ್ ಹಾಕ್ಸ್ಬಿಡ್ತೀನಿ ಅಷ್ಟೇ. ನಮ್ಮ ಸ್ಕೈ ಲೈಟು ಸಿಗುತ್ತೆ, ಲೈಟು ಬರುತ್ತೆ, ನಮ್ಮ ಡಿಸೈನು ಓಡೋ ಥರ ಮಾಡ್ಬಿಡು. ಓಡಾಡ್ಬಿಡ್ತೀನಿ. ಆ ಫ್ಲೋರ್ ಲೆವೆಲ್ಗೆ ಮಾಡ್ತೀನಿ, ಹೈಟ್ ಮಾಡಬಾರ್ದು ಅಂತಾರೆ. ಫ್ಲೋರ್ ಲೆವೆಲ್ ಮಾಡ್ತಾನೆ ಮಾಡಿ ಕನೆಕ್ಟ್ ಮಾಡೋ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಂಥರ ಏನೋ ಹೊಸದಾಗಿರುತ್ತೆ. ಅದು ಗ್ಲಾಸ್ ಇದ್ರ ಥರ ಜೋಡಿಸಿದ್ರೆ ಅಂದ್ರೆ ನೀವು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ವಾಸ್ತುಗೆ ಚೆನ್ನಾಗಿ ಏಳಿಗೆ ಆಗುವಂಥ ಗ್ಲಾಸ್ ಇದೆ. ಫಸ್ಟ್ ಕ್ಲಾಸ್ ಆಗಿದೆ. ಈಗ ಒಳ್ಳೆ ಏಳಿಗೆ ಆಗಂಗಿರ್ಬೇಕು ನಮಗೆ. ಯಾವುದೇ ಕರೆಕ್ಷನ್ಸ್ ಇದ್ರು ಅಲ್ಲಪ್ಪ ನೋಡಿ, ಉತ್ತರ ಪೂರ್ತಿ ಓಪನ್. ಹೌದು, ಪೂರ್ವ ಪೂರ್ತಿ ಓಪನ್. ಇದಕ್ಕಿನ್ನೇನು ಏನು ಬೇಕು ಸಜೆಷನ್ ನೋಡ್ಕೊಂಡೆ ಮಾಡಿದ್ವಿ. ಮನೆ ಏಳಿಗೆ ಆಗಬೇಕು, ಏನೇ ಕರೆಕ್ಷನ್ಸ್ ಇದ್ರು ಹೇಳಿ ನಾವು ಮಾಡ್ತೀವಿ. ಈಗ ನಮ್ಮ ವಾಸ್ತು ನೋಡ್ಕೊಂಡು ಮಾಡಿದೀನಿ. ನೀನೇ ಹೇಳಿದೆ ಪಾಪ, ತುಂಬಾ ಸಲ ಹೇಳಿದಾನೆ. ನೀನು ಕಲಿತಾ ಇದೀಯಾ ವಾಸ್ತು. ನೆಕ್ಸ್ಟ್ ಚಿಕ್ಕಮಂಗ್ಳೂರ್ ಕಡೆ ಬಂದ್ರೆ ನಾನೇ ನಿನ್ಗೆ ಹೇಳ್ಬಿಡ್ತೀನಿ ನೋಡ್ಕೊಂಬ ಅಂತ. ಸರಿ ಆಯ್ತಾ? ಆಯ್ತು ಸರ್, ಮಾಡೋಣ. ಇದು ಮಾಡು ಅಂದ್ರೆ 4 ಜನ ಸೇವೆ ಮಾಡೋಣ. ಹೌದು, ಅರ್ಥ ಆಯ್ತಾ? ನಾನು ಸುಮಾರು ಜನಕ್ಕೆಲ್ಲ ಹೇಳ್ತೇನೆ. ಈಗ ನೋಡಿ, ನಾನು ಅಲ್ಲೆಲ್ಲ ಹೋದ್ವಿ, ದೊಡ್ಡ ಮನೆ ಕಟ್ತಾವ. ಎಷ್ಟೋ ಒಂದು ಅಮೌಂಟ್ ಫೀಸ್ ಕೊಟ್ರ. ಫೀಸ್ ಮುಖ್ಯ ಅಲ್ಲ ನಮ್ಗೆ. ಅವ್ರಿಗೆ ನಾವು ಕೊಡೋ ಸಜೆಷನ್ 100 ವರ್ಷ ಇರುತ್ತೆ. ಹೌದು, ಅರ್ಥ ಆಯ್ತಾ? ಅವ್ರು ಕೊಡೋದು ನಾನು ಪೆಟ್ರೋಲ್ 5,000 ಪೆಟ್ರೋಲ್ ಹಾಕಿ ಬೆಂಗಳೂರಿಗೆ ಹೋಗ್ತೀನಿ ಆಗೋಯ್ತದೆ ಅಲ್ವಾ? ದೇವ್ರ ಮನೆ ಅಷ್ಟೇ ಸ್ಲ್ಯಾಬ್ ಹಾಕಿ ನಾವು ದೇವರು ವೆಸ್ಟ್ ಫೇಸಿಂಗ್ ಇರುತ್ತೆ, ನಾವು ಈಸ್ಟ್ ಫೇಸಿಂಗ್ ಆಗಿ ಪೂಜೆ ಮಾಡೋಕ್ಕೆ ಮಾಡಿದ್ದೀವಿ. ಡೋರ್ ಬಂದು ವೆಸ್ಟಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕಿಚನ್ಗೆ ಹೋಗೋಣ. ಇದು ಮೈನು ದಕ್ಷಿಣದಲ್ಲಿ ಖಾಲಿ ಅಂದರೆ ಬ್ಲಾಕ್ ಮಾಡಬಾರ್ದು, ಕಿಟಕಿ ಬೇಕು ಅಂತ ಕಿಟಕಿ ಕೊಟ್ಟಿದ್ದೀನಿ. ಎನರ್ಜಿ ಬೇಕು. ಆಮೇಲೆ ವೆಂಟಿಲೇಷನ್ ಪ್ರತಿ ಕಿಟಕಿ ಮೇಲೂ ವೆಂಟಿಲೇಷನ್ ಕೊಟ್ಟಿದ್ದೀನಿ. ಅಲ್ಲೂ ಅಷ್ಟೇ. ಈ ಕೆಲವರು ಏನು ಮಾಡ್ತಾರೆ, ಜಾಗ ಇಲ್ಲ, ಇಲ್ಲೇನು ವುಡ್ ವರ್ಕ್ ಮಾಡೋದಕ್ಕೆ ಜಾಗನೇ ಇಲ್ಲ, ಗೋಡೆ ಇರಬೇಕಾಯ್ತು ಅಂತ ಸುಮಾರು ಜನ ಕೇಳಿದ್ರು. ಆದ್ರೂ ನನಗೆ ಡಿಸೈನ್ ಬೇಡ, ಎನರ್ಜಿ ಬೇಕು, ಮನಿ ಬೇಕು, ಹೆಲ್ತ್ ಬೇಕು. ನೋಡಿ, ದಕ್ಷಿಣ 4 ವಿಂಡೋ ಇದ್ರೆ, ಹೌದು, ವಿಂಡೋ ಕಿಟಕಿಗಳಿದ್ರೆ ಇದು 2 ಡಬಲ್ ಮಾಡಿದ್ದಾರೆ. ಅಲ್ಲಿ 4, ಇಲ್ಲಿ 2, ಇಲ್ಲಿ 4, ಇಲ್ಲಿ 2. ಯಾವಾಗಲೂ ನಾವು ದಕ್ಷಿಣ 2, ಉತ್ತರ 4, ಪೂರ್ವ 4, ಪಶ್ಚಿಮ 2. ಈ ತರ ಬ್ಯಾಲೆನ್ಸಿಂಗ್ ಮಾಡೋದೇ ನೇಚರ್ ಬ್ಯಾಲೆನ್ಸ್. ಇದು ಕಿಚನ್. ನೋಡಿ, ಕಿಚನ್ ಅಲ್ಲಿ ನಾರ್ತ್ ವೆಸ್ಟ್ ಎಂಟ್ರಿ ಕೊಡ್ಬೇಕು. ಕೆಲವರು ಸೌತ್ ನಾರ್ತ್ ವೆಸ್ಟ್ ಅಂದ್ರೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕೊಡ್ತಾರೆ. ಆಕ್ಚುಲಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಕೊಡಬೇಕು, ಅಂದ್ರೆ ಪಶ್ಚಿಮ ವಾಯದಲ್ಲಿ ಕೊಡಬೇಕು. ಪಶ್ಚಿಮ ವಾಯದಲ್ಲಿ ಕೊಟ್ಟಿದ್ದೀನಿ. ಆಕ್ಚುಲಿ ಇದು ರಾಂಗ್. ಆಕ್ಚುಲಿ ಇಲ್ಲಿಗೆ ನಾನು ಕನೆಕ್ಟ್ ಮಾಡ್ತೀನಿ. ಈಗ ಮಧ್ಯಭಾಗ ಮಾಡಿದ್ರೆ ಓಪನ್ ಬಿಡಬಾರ್ದು, ಸೌತ್ ವೆಸ್ಟ್ ಆಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಗ್ಲಾಸ್ ಅಲ್ಲಿ ಇಲ್ಲ ಹಾಕಿ ಒಂದು ಡಿಸೈನ್ಗೂ ಆಗುತ್ತೆ. ಈ ಕೆಲವರಿಗೆ ತಂದೆ ತಾಯಿಗೆ ಡಿಸೈನ್ ಇಷ್ಟ ಇರುತ್ತೆ, ನಮಗೆ ವಾಸ್ತು ಇಷ್ಟ ಇರುತ್ತೆ. ನೋಡಿ, ಚೆನ್ನಾಗಿ ಇಲ್ಲಿ ನೋಡಿ, ಇದು ಫಸ್ಟ್ ಕ್ಲಾಸ್ ಇದೆ. ಇದು ನಾವೇನು ಮಾಡ್ತೀವಿ, ಅದನ್ನ ಮೂಲೆ ತೊಳಿದೆಯಲ್ಲ, ಸ್ವಲ್ಪ ಒಂಚೂರು ತಗೊಂತೀವಿ ಅಷ್ಟೇ. ಇನ್ನು 1 ಅಡಿ ಒಂದು ಮೂಲೆ ಬಿಟ್ಟು ಇನ್ನು ಸ್ವಲ್ಪ ಈ ಕಡೆ ಬರಬೇಕು ಅಂತ. ಮಧ್ಯ ಸೆಂಟರ್ಗೆ ದಕ್ಷಿಣ. ಹೌದು, ಅಡುಗೆ ಮನೆ ದಕ್ಷಿಣಕ್ಕೆ ತೊಂದರೆ ಇಲ್ಲ. 3 ಕಿಟಕಿ ಇರೋದ್ರಿಂದ ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಾರ್ತ್ ಈಸ್ಟ್ ಒಂದು ಕೊಟ್ಟಿದ್ದೀನಿ, ಸೌತ್ ಈಸ್ಟ್ ಅಲ್ಲಿ ಅಂದ್ರೆ ದಕ್ಷಿಣ ಆಗ್ನೇಯಕ್ಕೆ ಒಂದು ಕೊಟ್ಟಿದ್ದೀನಿ. ಹೆಣ್ಮಕ್ಳು ಚೆನ್ನಾಗಿರ್ಲಿ ಅಂತ. ನಂಬರ್ 1 ಕಿಚನ್ ಮಾಡಿದ್ದೀನಿ. ಸ್ಲಾಬು ಅಷ್ಟೇ ಸರ್. ಸೊಸೆಯರು ಸೂಪರ್ ಆಗಿ ಇರ್ತಾರೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ಸ್ಲಾಬು ಅಷ್ಟೇ. ಕೆಲವರು ಖುಷಿ ಇರುತ್ತೆ ಮನೆಗೆ ಬಂದ್ಮೇಲೆ. ಹೌದು, ಆ ಮನೇಲಿ ಖುಷಿ ಇಲ್ಲ. ಹೆಣ್ಮಕ್ಳು ಯಾವಾಗಲೂ ಅಂದ್ರೆ ಏನೋ ಒಂದು ಒಳಗಡೆಯಿಂದ ಏನೋ ಒಂದು ಇಲ್ಲ, ನಮಗಿಲ್ಲ, ಅದೇನೋ ಒಂದು ವೇದನೆ ಇರುತ್ತೆ. ಆ ವೇದನೆ ಇಲ್ಲಿ ಹೋಗ್ಬಿಡುತ್ತೆ. ಸೌತ್ ವೆಸ್ಟ್ ಹೋಗೋಣ. ಇದು ವಾಯುದಲ್ಲಿ ಒಂದು ಬೆಡ್ರೂಮು. ವಾಯುದಲ್ಲಿ ಬೆಡ್ರೂಮಲ್ಲಿ ದಕ್ಷಿಣ ಆಗ್ನೇಯಕ್ಕೆ ಡೋರ್ ಕೊಟ್ಟಿದ್ದೀನಿ. ಅವ್ರ ಆಪೋಸಿಟ್ ಉತ್ತರ ಈಶಾನ್ಯಕ್ಕೆ ಒಂದು ಕಿಟಕಿ ಕೊಟ್ಟಿದ್ದೀವಿ, ವಾಸ್ತುಗೆ ಬೇಕು ಅಂತ. ಇದು ಸ್ಲ್ಯಾಬು ಅಷ್ಟೇ. ಆ್ಯಕ್ಚುಲಿ ಈಸ್ಟ್ಗೆ ಮತ್ತೆ ನಾರ್ತ್ಗೆ ಮತ್ತೆ ಈಸ್ಟ್ಗೆ ಕೊಡಬಾರ್ದು, ಸೌತ್ಗೆ ವೆಸ್ಟ್ಗೆ ಕೊಟ್ಟಿದ್ದೀನಿ. ಕಬೋರ್ಡ್ ಮಾಡಿದ್ರೆ ಅಲ್ಲೇ ಮಾಡಬೇಕು ಅಂತ ಅಲ್ಲಿ ಮಾತ್ರ ಕೊಟ್ಟಿದ್ದೀವಿ. ಎನರ್ಜಿಗೆ ಅಂದರೆ ನಮ್ಮ ವಾಸ್ತು ಏನಿದೆ ಎಲ್ಲ ಪಕ್ಕ ಫಾಲೋ ಮಾಡಿದ್ವಿ. ಆಲ್ಮೋಸ್ಟ್ ಫಾಲೋ ಮಾಡಿದ್ದೀನಿ. ಮಿಸ್ಟೇಕ್ಸ್ ಯಾವ್ದಾರು ಇದ್ರೆ ಸರ್ ಹೇಳಿ ಅಂತ ಕಾಯ್ದಿದ್ದೀನಿ. ಕೆಲವರು ಹೇಳಿದ್ದಾರೆ. ಅಲ್ಲ, ಇಲ್ಲಿ ಎದುರುಗಡೆ ಒಂದು ಸ್ಮಾಲ್ ಒಂದು ಕಿಟಕಿನೋ ಅಂದರೆ ಇದು ಈ ಸೆಕ್ಷನ್ಗೆ ಸೌತ್ ವೆಸ್ಟ್ ಅಂತ ಕೊಡಲಿಲ್ಲ, ಕೊಡಬೇಕು.
ಇದಕ್ಕೆ ಕರೆಕ್ಟ್ ಇದೆಯಲ್ಲ ಅಂತ. ಹಾಂ, ಬೇಡಪ್ಪ. ಇದು ಅಷ್ಟೇ ಫ್ಲೋರ್ ಲೆವೆಲ್ಸು ಅಷ್ಟೇ. ಇದು ವಾಯುವ್ಯದಲ್ಲಿ ಬಾತ್ರೂಮ್. ವಾಯುವ್ಯದಲ್ಲಿ ಒಂದು ಬಾತ್ರೂಮ್ ಕೊಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಈ ಸೆಕ್ಷನ್ಗೆ ದಕ್ಷಿಣ ಆಗ್ನೇಯ, ಟಾಯ್ಲೆಟ್ ರೂಮ್ ಸಪರೇಟ್ ಮಾಡಿ ಸ್ನಾನದ ರೂಮನ್ನು ಸಪರೇಟ್ ಮಾಡಿದ್ದೀನಿ. ಇಲ್ಲಿ ಕಂಪ್ಲೀಟು ನಾರ್ತ್ ವೆಸ್ಟ್ಗೊಂಡು ಡೋರ್ ಕಿಟಕಿ ಕೊಟ್ಟಿದ್ದೀನಿ, ವೆಂಟಿಲೇಷನ್ ಕೊಟ್ಟಿದ್ದೀನಿ. ನೋಡಿ ಎಲ್ಲ ವಾಯುಮೂಲೆಗಳೆಲ್ಲ ನಾನು ಹೇಳೋದು ನೋಡಿ, ಈ ಥರ ಕೂತ್ಕೊಳ್ಳಿ. ಈ ಕಡೆಗೊಂದು ಈ ಕಡೆಗೊಂದು ಎರಡು ಇರಲೇಬೇಕು. ಇದ್ರ ಮೇಲೆ ವೆಂಟಿಲೇಟರ್ ಇರಬೇಕು. ನೋಡಿ ಅಲ್ಲೊಂದು ಇಷ್ಟು ಹೈಟ್ 12 ಅಡಿ ಹೈಟ್ ಇದೆ. 12 ಅಡಿ ಹೈಟ್ ಇದ್ದಾಗ ಈ ವೆಂಟಿಲೇಷನ್ ಕೊಟ್ಟಾಗ ತುಂಬ ಇಲ್ಲಿ ವಾಯುಮೂಲೆ ಬ್ಲಾಕ್ ಆಗಲ್ಲ. ಯಾಕಂದ್ರೆ ಇದು ಯಾವಾಗಲೂ ಬಾತ್ರೂಮ್ ಮುಚ್ಚಿರ್ತೀವಿ. ಏನೋ 24 ಗಂಟೆಯಲ್ಲಿ ಒಂದು 5 ನಿಮಿಷ ತೆಗೆಯೋದು, ಬಾತ್ರೂಮ್ಗೆ ಹೋಗೋದು, ಹಂಗೆ ಕ್ಲೋಸ್ ಮಾಡ್ಕೊಂಬರೋದು. ಅದರಿಂದ ಎರಡು ಮೂಲೆಗಳನ್ನು ಈ ಬ್ರೀತ್ ಆಗ್ತಾ ಇದ್ರೆ ಈ ಮೂಲೆ ನಮಗೆ ಎನರ್ಜಿ ಕೊಡುತ್ತೆ. ಓಕೆನಾ? ಇದು ಆ ಥರ ವಾಸ್ತು ಪ್ರಕಾರ ಮಾಡಿದ್ದೀವಿ. ಕಂಫರ್ಟಾಗಿ ಟಾಯ್ಲೆಟ್ ರೂಮ್ ಸಪ್ರೇಟು. ಇದು ನಮ್ಮ ತಾಯಿಗೆ ಫೇವ್ರೇಟ್ ಕಲರ್ ಅಂತ ಫೇವ್ರೇಟ್ ಕಲರ್ ಹಾಕ್ಸಿದ್ದೀನಿ. ಆಮೇಲೆ ಫ್ಲೋರಿಂಗು ಅಷ್ಟೇ, ಬರೀ ವಾಸ್ತು ಕಿಟಕಿ ಡೋರ್ ಅಂದಕ್ಕಿಂತ ಫ್ಲೋರಿಂಗು ಅಷ್ಟೇ. ಸೌತ್ ವೆಸ್ಟ್ ಕಾರ್ನರು ಒಂದು ದಾರನಾರು ಹೈಟ್ ಇರಬೇಕು, ಸ್ಲೋಪು ಈಶಾನ್ಯ ಕಡೆಗೆ ಹೋಗ್ಬೇಕು ಅಂತ ಒಂದು ದಾರ ಹೈಟ್ ಮಾಡಿಸಿದ್ವಿ. ಇದು ಫ್ಲೋರಲ್ಲಿ. ಇದು ಸೆಕೆಂಡ್ ಫ್ಲೋರ್ ಹೋದಾಗ ಬೇರೆ ಕಾನ್ಸೆಪ್ಟ್ ಬರುತ್ತೆ, ಅದನ್ನ ನೆಕ್ಸ್ಟ್ ಹೇಳ್ತಾರೆ ಸರ್. ಇದು ನೋಡಿ, ಕ್ರಾಸ್ ವೆಂಟಿಲೇಷನ್. ಇದು ಉತ್ತರ ಈಶಾನ್ಯ, ಅದು ದಕ್ಷಿಣ ಆಗ್ನೇಯಕ್ಕೆ ಕಿಟಕಿ ಕೊಟ್ಟಿದ್ದೀವಿ, ವೆಂಟಿಲೇಷನ್ ಸಹ ಕೊಟ್ಟಿದ್ದೀವಿ. ಪ್ರತಿ ಕಿಟಕಿಗೂ ವೆಂಟಿಲೇಷನ್ ಕೊಟ್ಟಿದ್ದೀವಿ. ಬನ್ನಿ ಮೇಡಮ್, ಬನ್ನಿ. ನಾರ್ತ್ ವೆಸ್ಟ್, ಈ ಬೆಡ್ರೂಮಲ್ಲಿ ನಾರ್ತ್ ವೆಸ್ಟ್. ಚಿಕ್ಕ ಕಿಟಕಿ ಕೊಡಬೇಕು, ಚಿಕ್ಕದಾಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಎಲ್ಲರೂ ತುಂಬಾ ಕೆಲವರು ವಾಸ್ತುವಲ್ಲಿ ನಮ್ಗೆ ಹೇಳೋದು, ಹೌದು, ಕೆಲವರು ವಾಸ್ತುವಲ್ಲಿ ಹೇಳೋದು ಏನಾದ್ರು ಗೊತ್ತಾ, ಒಂದು ಕೊಡಿ ಅಂತಾರೆ. ಹೌದು, ಒಂದು ಕೊಟ್ಟ ಮನೆಗಳಲ್ಲಿ ನಾನು ರಿಸರ್ಚ್ ಮಾಡಿರೋದು ನಿಧಾನಕ್ಕೆ ಒಂದು 10 ವರ್ಷ 5 ವರ್ಷ ಆದಮೇಲೆ ಆಸ್ಮಾ ಬರೋದು, ಹಾರ್ಟ್ ಪ್ರಾಬ್ಲಮ್ ಬರೋದು, ಕನ್ಫ್ಯೂಷನ್ ಇತ್ತು, ಆರೋಗ್ಯ ಸಮಸ್ಯೆ ಬರೋದು, ಅವೆಲ್ಲ ಇರ್ತವೆ. ಏನಕ್ಕೆ ಅಂದರೆ ಕ್ರಾಸ್ ವೆಂಟಿಲೇಷನ್ ಆಗಲ್ಲ. ಈಗ ನಾನು ಫ್ಯಾನ್ ಹಾಕ್ಕೊಂತೀನಿ, ಒಂದು ಕಿಟಕಿ ತೆಗೆದ್ರೆ ಬಾಗಿಲು ಹಾಕಿರ್ತೀನಿ, ಗಾಳಿ ಬರೋದು ಹೋಗೋದು ಒಂದರಲ್ಲಿ ಆಗಲ್ಲ. ಕಂಪಲ್ಸರಿ ನಾನು ಫ್ಯಾನ್ ಹಿಂಗೆ ಹಾಕಿದ್ದಾಗ ಇಲ್ಲಿಂದ ಹಿಂಗೆ ತಗೊಂಡೋಗಿ ಅಲ್ಲಿ ಬಿಡುತ್ತೆ, ಮತ್ತೆ ಫ್ರೆಶ್ ಗಾಳಿ ಆಗಿ ಹಿಂಗೆ ಬರ್ತಾ ಇರುತ್ತೆ. ರಾತ್ರಿ ಎಲ್ಲ ಫ್ರೆಶ್ ಗಾಳಿ ಎಳ್ಕೊತೀನಿ ನಾನು, ನನಗೆ ಆರೋಗ್ಯ ಸಮಸ್ಯೆ ಇರಲ್ಲ. ಬೆಳಗ್ಗೆ ಕೆಲವರು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಆಚಿ ಅಂತ ಇರ್ತಾರೆ. ನೀವು ಅರ್ಥ ಆಯ್ತು ನಿಮಗೆ? ಅದು ರೂಮ್ ಎಫೆಕ್ಟ್ ಇದೆ ಅಂತ. ಬೆಳಗ್ಗೆ ಎದ್ರೆ ನೀನು ಸೀನ್ ಬರಬಾರ್ದು. ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ ಒಂದು ಬೇಡ ಅಂತ, ಬಟ್ ಸರ್ ವಿಡಿಯೋಗಳಿಗೆಲ್ಲ ನೋಡಿದಾಗ ದಕ್ಷಿಣಾಗ್ನೇಯಕ್ಕೂ ಬೇಕು ಪಶ್ಚಿಮ ವಾಯುಕ್ಕೂ ಬೇಕು ಅಂತ ಹೇಳಿದ್ದನ್ನ ಫಾಲೋ ಮಾಡಿ, ಅದು ಮಧ್ಯದಿಂದ ಆ ಕಡೆಗೂ ಹೋಗಬಾರ್ದು. ಸೊ ಇಷ್ಟೊಳಗೆ ಇರಬೇಕು ಅಂತೇಳಿ ಆ ಸೈಜ್ಗೆ ವೆಂಟಿಲೇಷನ್ ಕೊಟ್ಟು ಮಾಡಿದ್ದೀವಿ. ನೆಕ್ಸ್ಟು ಇದರಲ್ಲಿ ಅಟ್ಯಾಚ್ ಒಂದು ಬಾತ್ರೂಮ್ ಬಂದಿದೆ, ಅದು ಡೋರ್ ಸಹ ಬಂದ್ಬಿಡಿ ಇಲ್ಲಿದೆ. ಇಲ್ಲೂ ಅಷ್ಟೇ ಕಾರ್ನರಲ್ಲಿ ಕಮೋಡ್ಗೆ ವ್ಯವಸ್ಥೆ ಮಾಡಿದ್ವಿ ನಾರ್ತ್ ವೆಸ್ಟಲ್ಲಿ. ಅಲ್ಲಿ ವೆಂಟಿಲೇಷನ್ ಕಿಟಕಿ ಸಹ ನಾರ್ತ್ ವೆಸ್ಟ್ಗೆ ಕೊಟ್ಟಿದ್ದೀವಿ, ಯಾವುದು ಸೌತ್ ವೆಸ್ಟ್ ಬಂದಿಲ್ಲ. ನಾವು ಸ್ಟೋರೇಜ್ ಆದ್ರೂ ಸೌತ್ ವೆಸ್ಟ್ಗೆ ಕೊಡಬೇಕು ಅಂತ ಮಾಡ್ಕೊಂಡಿದ್ವಿ. ವಾಸ್ತು ಪ್ರಕಾರ ಆಲ್ಮೋಸ್ಟ್